ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ. ಮತ್ತು 25ನೇ ತಾರೀಕು ಎಲ್ರಿಗೂ ರಜಾ ಇರೋದ್ರಿಂದ ಎಲ್ಲರೂ ಕ್ರಿಸ್ಮಸ್ ಅಂತ ಹೇಳಿ ಚರ್ಚ್ಗೆ ಹೋದರೆ ನಾನು ಇಷ್ಟಪಡುವಂತಹ ಗೋವರ್ಧನಗಿರಿ ಕ್ಷೇತ್ರಕ್ಕೆ ಹೋಗಿದ್ದು. ಮತ್ತು ನಮ್ಮ ಜರ್ನಿ ಬಂದು ರಾಮನಗರ ಸ್ಟೇಷನಿಂದ ಸ್ಟಾರ್ಟ್ ಆಗಿ ನಾವು ಟಿಕೆಟ್ ಎಲ್ಲ ತೊಗೊಂಡಿದ್ವಿ. ಟಿಕೆಟ್ ತೊಗೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನು 9:30 to 9:45 ಅಷ್ಟರಲ್ಲಿ ಬಂತು. ಟ್ರೈನ್ ಹತ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ಫಸ್ಟ್ನೇ ಜರ್ನಿ ಎಲ್ಲಿಗೆ ಅಂತಂದರೆ, ಅಲ್ಲಿಗಿಂತ ಹೋಗೋಕ್ಕಿಂತ ಮುಂಚೆ ಹೊಟ್ಟೆ ಹಸಿತಾಯಿತು. ಅಲ್ಲೇ ಹತ್ರದಲ್ಲಿರುವಂತಹ ಹೋಟೆಲ್ಗೆ ಹೋದ್ವಿ. ಅದು ಹೊರಗಡೆ ಟ್ರೈನ್ ಥರ ಕಾಣಿಸಿದ್ರು ಒಳಗಡೆ ತುಂಬ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಅಲ್ಲೇ ದೋಸೆ ಆರ್ಡರ್ ಮಾಡಿದ್ವಿ, ದೋಸೆ ತಿಂದಿದ ತಕ್ಷಣ ಫುಲ್ ಎನರ್ಜಿ ಬಂದಂಗೆ ಆಯಿತು. ಅಲ್ಲಿಂದ ಫಸ್ಟ್ ಹೋಗಿದ್ದೆ ನಾವು ಗೋವರ್ಧನಗಿರಿ ಕ್ಷೇತ್ರ ಅಂತ. ಇದು ಒಂದು ಗುಹೆ ಒಳಗಡೆ ಇದೆ. ಗುಹೆ ಒಳಗಡೆ ಇದ್ರೂ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಗುಹೆ ಅನಿಸ್ಬೋದು. ಬಟ್ ಹೋಗ್ತಾ 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 ಎಷ್ಟೊತ್ತು ಕೃಷ್ಣ ಕಾಣಿಸ್ತಾರೋ, ಎಷ್ಟೊತ್ತಿಗೆ ಅವ್ರನ್ನ ನೋಡ್ತೀವೋ ಅನ್ನೋ ಕುತೂಹಲನೇ ಜಾಸ್ತಿ ಆಗ್ತಾಯಿತ್ತು. ಕೊನೆಗೂ ಕೃಷ್ಣ ಪರಮಾತ್ಮನ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಅಷ್ಟು ದೂರದಿಂದ ಬಂದಿದ್ಗೂ ತುಂಬ ಸಾರ್ಥಕ ಆಯಿತು. ಅದು ನೋಡಿ ಖುಷಿ ಆಯಿತು, ಸಮಾಧಾನ ಆಯಿತು. ಮತ್ತು ನೀವು ನೋಡ್ತಾ ಇರ್ಬೋದು, ಕೃಷ್ಣರ ಮೂರ್ತಿ ಮೇಲೆ ಇರುವಂಥದ್ದು ಆಭರಣ ಎಲ್ಲದೇ ಆಗಿದೆ. ಅವ್ರ ಕಣ್ಗೆ ಹಾಕಿರೋದಿರಲಿ, ಕಾಲ್ಗೆ ಹಾಕಿರೋದಿರಲಿ, ಎರಡು ಚಿನ್ನದ್ದೇ. ಮತ್ತು ಅವರು ಕಿರುಬೆರಳಲ್ಲಿ ಗೋವರ್ಧನಗಿರಿನ ಹಿಡ್ಕೊಂಡಿರುವಂಥ ಮೂರ್ತಿ ಇರುತ್ತೆ ಇಲ್ಲಿ. ಮತ್ತು ಹಾಗೆ ಮುಂದೆ ಬಂದರೆ ಕೃಷ್ಣ ಅವರ ಬಾಲ್ಯದಲ್ಲಿ ಹಾಡಿರುವಂತಹ ಲೀಲೆಗಳು ಎಲ್ಲವನ್ನೂ ಸಹ ಅಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಾರೆ. ಮತ್ತು ತುಂಬ ಚೆನ್ನಾಗಿದೆ ಅದೆಲ್ಲ ನೋಡೋದಕ್ಕೆ. ಹಾಗೆ ಮುಂದೆ ಬಂದರೆ 2 ಗೋವುಗಳು ಕಾಣಿಸುತ್ತೆ. ಕೃಷ್ಣ ಪರಮಾತ್ಮ ಅಂತಂದಮೇಲೆ ಗೋವುಗಳು ಇರಲೇಬೇಕು, ಯಾಕಂದರೆ ಕೃಷ್ಣನ ಗೊಲ್ಲ ಅಂತ ಕರೀತಾರೆ. ಆದ್ದರಿಂದ 2 ಗೋವುಗಳನ್ನ ಸಾಕಿದ್ರು. ಅವು ತುಂಬ ಚೆನ್ನಾಗಿದ್ದವು, ಕ್ಯೂಟಾಗಿದ್ದವು. ಅದನ್ನು ನಮಸ್ಕಾರ ಮಾಡಿಕೊಂಡು ಮುಂದೆ ಹಾಗೆ ಬಂದ್ವಿ. ನೆಕ್ಸ್ಟ್ ಪ್ಲೇಸ್ ಬಂದು ದೊಡ್ಡ ಬಸವಣ್ಣ ದೇವಸ್ಥಾನ ಅಂತೇಳಿ. ಹಾಗೆ ದೇವಸ್ಥಾನ ಎಂಟರ್ ಆಗ್ತಿದ್ದಂಗೆ ನಿಮಗೆ ಸ್ಟಾರ್ಟಿಂಗಲ್ಲೇ ಗೊಂಬೆಗಳು ಕಾಣಿಸುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮುಂದೆ ನಡೆದ್ರೆ ನಮ್ಮ ದೇವಸ್ಥಾನ ಕಾಣಿಸುತ್ತೆ, ದೊಡ್ಡ ಬಸವಣ್ಣ ದೇವಸ್ಥಾನ ಅಂತೇಳಿ. ಹಾಗೆ ಮುಂದೆ ಹೋದ್ವಿ. ತುಂಬ ದೊಡ್ಡದಿದೆ ಅದು ಬಸವಣ್ಣ ಬಂದು ದೇವಸ್ಥಾನದ ಒಳಗಡೆ. ಈ ಬಸವಣ್ಣಂದು ಒಂದು ಚಿಕ್ಕ ಕತೆ ಇದೆ. ಏನು ಅಂತಂದರೆ, ಅಲ್ಲಿ ಜನರು ಕಡಲೆಕಾಯಿನ ಬೆಳೀತಿದ್ದಂಥ ಸಂದರ್ಭದಲ್ಲಿ ಬಸವಣ್ಣ ಹೋಗಿ ಎಲ್ಲನೂ ತಿನ್ಕೊಂಡು ಬರ್ತಿತ್ತಂತೆ. ಆದ್ದರಿಂದ ಈ ದೇವಸ್ಥಾನಕ್ಕೆ ಬಂದು ಜನರು ನಮ್ಮ ಮೊದಲನೇ ಬೆಳೆಯಲ್ಲಿ ನಿಮಗೆ ಪೂಜೆ ಮಾಡಿಸಿ ಇನ್ನು ಮಿಕ್ಕಿದ್ದು ನಾವು ಮಾರಾಟ ಮಾಡ್ತೀವಿ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಈ ಬಸವಣ್ಣ ಆವಾಗ ತಿನ್ನೋದು ಬಿಡ್ತಂತೆ. ಸೊ ಅದರಿಂದ ಇಲ್ಲಿ ಕಡಲೆಕಾಯಿ ಪ್ರತಿಷ್ಠೆ ಅಂತ ಜೋರಾಗೆ ಹಬ್ಬನ ಮಾಡ್ತಾರೆ. ಈ ದೇವಸ್ಥಾನದ ಪಕ್ಕ ಬಂದು ಗಣೇಶನ ದೇವಸ್ಥಾನ, ಅದು ಚೆನ್ನಾಗಿತ್ತು. ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದ್ರು. ನಮ್ಮ 3ನೇ ಹಾಗೂ ಕೊನೆ ಪ್ಲೇಸ್ ಬಂದು ಲಾಲ್ಬಾಗ್. ಇದು ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಮತ್ತು ಹಂಗೆ ಮುಂದೆ ಹೋದರೆ ಇದು ನಮ್ಮ HMT ವಾಚ್ ಕಡೆಯಿಂದ ಆಗಿರುವ ಒಂದು ಚಿಕ್ಕ ವಾಚ್. ಅದು ಮುಳ್ಳು ಸುತ್ತ ತಿರುಗುತ್ತೆ, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಅಲ್ಲಿ ಗೊಂಬೆಗಳೆಲ್ಲ ಇದ್ವು. ಹಾಗೆ ಇದು ಗ್ಲಾಸ್ ಹೌಸ್, ಇದರಲ್ಲಿ ಎಲ್ಲರೂ ಫೋಟೋ ತಗೊಳ್ತಾ ಇದ್ರು. ಮತ್ತು ತುಂಬಾ ಚೆನ್ನಾಗಿತ್ತು. ಇದು ಉದ್ಯಾನವನ. ಅಲ್ಲೇ ಬೆಟ್ಟದ ಮೇಲೆ ಒಂದು 3 ಪಾರಿವಾಳಗಳು ಹೋಯ್ತಾ ಇದ್ವು, ಕ್ಯೂಟಾಗಿದ್ದು. ಅದನ್ನು ಫೋಟೋ ತೊಗೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಇದು ಲಾಸ್ಟ್ ಹೋಗ್ಬೇಕಾದ್ರೆ ಎಕ್ಸಿಟಲ್ಲಿ ಇದ್ದಿದ್ದು. ಅಲ್ಲಿಗೆ ನಮ್ಮ ಡೇ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.